ಜಾಸ್ತಿ ಜೋಕ್ ಮಾಡ್ತಾನೆ ಅಲ್ವಾ? ಹೇಳು, ಜೋಕ್ ಮಾಡ್ತಿದ್ಯಾ ಅಂತ. ಜಿಯಾ, ಇದು ಜೋಕ್ ಮಾಡೋ ಸಮಯ ಅಂತ ನಿಂಗೆ ಅನಿಸ್ತಾ ಇದ್ಯಾ? ಎಲ್ರು ನಿನ್ ಮದ್ವೆ ಬಗ್ಗೆ ಕೇಳಿದಾಗ ನಾನಿನ್ನೂ ಮದ್ವೆ ಆಗಲ್ಲ ಅಂತ ಹೇಳೋ ಬದ್ಲು ನನಗ್ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ತೋರ್ಸಕ್ ಇವ್ನ ಕರ್ಕೊಂಡ್ ಬಂದಿದ್ಯಾ? ನಿಮ್ಗೆ ಯಾರಿಗೂ ಅನಿಸ್ತಾ ಇಲ್ವಾ ಇವರು ಬಂದಾಗಿಂದ ಐ ಕಾಂಟ್ಯಾಕ್ಟ್ ಸಹ ಮಾಡ್ತಾ ಇಲ್ಲ ಅಂತ? ಅಂದ್ರೆ ಲವರ್ಸ್ಗಿರ್ಬೇಕಾದ ಫೀಲ್ ಅಂತೂ ಇಲ್ವೇ ಇಲ್ಲ. ಹೇಳಿ, ಯಾರಿಗಾದ್ರೂ ಅನಿಸ್ತಾ ಇಲ್ವಾ? ಯಾರಿಗಾದ್ರೂ ಕಾಣಿಸ್ತಾ? ಇಲ್ಲ, ನೋಡ್ಲಿಲ್ಲ. ಇವರು ಲವರ್ಸ್ ಅಲ್ಲ, ಇವ್ರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಮತ್ ನಿನಗೇನ್ ಅನ್ಸುತ್ತೆ ನಾವು ನಂಬ್ತೀವಿ ಅಂತ? ನಮ್ಮ ಊರ್ ನಾಟಕದವರು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಜಿಯಾ, ಈ ಜಗಳ ಎಲ್ಲ ಬಿಡು ಆಯ್ತಾ? ನನಗೆ ನಿನ್ ಮೇಲೆ ಎಷ್ಟು ಕಾಳಜಿ ಇದೆ. ನಿನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಾನು ನಿನ್ ಜೊತೆ ಇದ್ದೀನಿ ಅಲ್ವಾ? ಏನೇ ಇದ್ರು ನನ್ನ ಹತ್ರ ಹೇಳು. ಇವ್ನು ನಿಂಗೆ ಕಾಟ ಕೊಡ್ತಾ ಇದ್ದಾನೆ. ನೀನಿಷ್ಟು ಕ್ಯೂಟ್, ನೀನಿಷ್ಟು ಸಾಫ್ಟ್ ಆಗಿದ್ರೆ ಅವ್ರು ಹಾಗೆ ಮಾಡ್ತಾರೆ ಅಲ್ವಾ? ನಿನ್ನ ಬ್ಯೂಟಿಫುಲ್ ಕಣ್ಣು, ನಿನ್ನ ಈ ಸೌಂದರ್ಯ ಅವನಿಗಿದು ಬೇಕು ಅನ್ಸುತ್ತೆ. ನೋಡೋಕ್ಕೂ ಸುಂದರವಾಗಿದೆಯಾ. ಐ ಥಿಂಕ್ ಅವನು ಇದನ್ನೇ ಬಯಸ್ತಾನೆ ಅನ್ಸುತ್ತೆ. ಆಮೇಲೆ ದುಡ್ಡು ಕೂಡ. ಜಿಯಾ, ಏನ್ ಮಾಡ್ದೆ ನೀನು? ಸಾರಿ ಜಯ್. ಅಟ್ಲೀಸ್ಟ್ ಈ ಸ್ಪ್ರೇಯಿಂದನಾದ್ರೂ ನೀನ್ ಬುದ್ಧಿ ಕಲ್ತ್ಕೋತೀಯ ಅಂತ ಅನ್ಕೋತೀನಿ. ನೀನು ಅಂತ ಸುಮ್ಮನೆ ಇದ್ದೀನಿ. ಅದ್ ನಿನಗೆ ಗೊತ್ತಲ್ವಾ, ಇಡೀ ಜಗತ್ತಿನ ರಿಜೆಕ್ಟೆಡ್ ಕನ್ಫ್ಯೂಸ್ 4 ಹುಡುಗರ ಹೇಳೋ ಡೈಲಾಗ್ ಇದು. ಹುಡುಗಿ ನೋ ಅಂದ್ರೂ ಎಸ್ ಅನ್ಕೋತೀರಾ. ಇವಳೊಬ್ಳು ಹುಡುಗಿ ಇಂಟರ್ನೆಟ್ ಲಿಂಕ್ ಅಲ್ಲ. ಒಂದ್ಸಲ ನೋ ಅಂದ್ರೆ ಮತ್ತೆ ಮತ್ತೆ ರಿಫ್ರೆಶ್ ಮಾಡೋಕೆ ವಾಯ್ಗೆ ಬಂದಂಗೆ ಮಾತಾಡ್ತೀಯಾ? ನನ್ನೇ 4 ಅಂತ್ಯಾ? ಸರಿ, ಈಗ ಒಂದು ಕೆಲಸ ಮಾಡು. ಈಗ ಮ್ಯಾನ್ ಟು ಮ್ಯಾನ್ ಮಾತಾಡೋಣ ಬಾ. ನೆಕ್ಸ್ಟ್ ಟೈಮ್ ಏನಾದರೂ ಜಿಯಾನ ಟಚ್ ಮಾಡಿದ್ರೆ ನಿನ್ನ ಈ 2 ಕಾಲ್ಗಳನ್ನ ಮುರಿದು ಕೈ ಕೊಟ್ಬಿಡ್ತೀನಿ, ಗೊತ್ತಾಯ್ತಾ? ಶಿ ಈಸ್ ನಾಟ್ ಯುವರ್ ಪ್ರಾಪರ್ಟಿ ಆ್ಯಂಡ್ ಡೋಂಟ್ ಯು ಡೇರ್ ಟು ಟಚ್ ಹರ್ ಅಗೇನ್. ಒಬ್ಬ ಭಿಕ್ಷುಕ, ಬಡತನ, ಅಸಹಾಯಕತೆ, ಯಾವುದೋ ಸ್ಲಮ್ ಅಲ್ಲಿ ಬೆಳೆದಿರೋನು. ಇವ್ ನನಗೆಷ್ಟು ಮರ್ಯಾದೆ ಕೊಡ್ತಾನೆ. ಮತ್ತೆ ಈ ಜಯರಾಜ್, ಇವನ್ ಜೊತೆ ನಾನು ಬೆಳೆದಿದ್ದೀನಿ. ಆದ್ರೂ ನನಗೆ ಇವನು ಯಾವುದೇ ಮರ್ಯಾದೆ ಕೊಡಲ್ಲ. ಅಮ್ಮ, ಆಕ್ಚುಲಿ ನಾನು ನಿಮಗೆ ಸುಳ್ಳು ಹೇಳಲ್ಲ. ನನ್ನ ನಿಜವಾದ ಹೆಸರು ಇಶಾನ್. ಹಾ ಜಯರಾಜ್, ನೀನೇನ್ ಹೇಳ್ತಾ ಇದ್ದೆ? ಐ ಕಾಂಟ್ಯಾಕ್ಟ್, ಫೀಲಿಂಗ್ಸ್ ಇಲ್ಲ ಅಂತ, ಸಮಥಿಂಗ್ ಲೈಕ್ ದಟ್. ಈಗ ನೋಡಿದ್ಯಾ? ಇಷ್ಟೇ ಸಾಕಾ? ಇನ್ನೇನಾದ್ರೂ ಬೇಕಾ? ಸುಮ್ನೆ ಇರು ಜಿಯಾ. ಇವತ್ತು ನನ್ನ ಹುಟ್ಟದಬ್ಬ. ನಿನ್ ಜೊತೆ ನಾನು ಆಮೇಲೆ ಮಾತಾಡ್ತೀನಿ. ಇದು ಚಿಕ್ಕ ಸಿಟಿನ ನೀನ್ ಹೀಗಾಡೋದಕ್ಕೆ? ಅಮ್ಮ, ನೀನ್ ನನಗ್ ಮಾತ್ರ ಕ್ವಶನ್ ಮಾಡ್ತಾ ಇದ್ಯಾ? ಈ ಜಯರಾಜ್ ನನ್ ಜೊತೆ ಹೇಗ್ ಬಿಹೇವ್ ಮಾಡ್ದ ಅಂತ ನೀನ್ ನೋಡ್ಲಿಲ್ವಾ? ಎಲ್ಲಾ ಲೈನ್ಸು ಕ್ರಾಸ್ ಮಾಡ್ತಾ ಇದ್ದ ನೀನು. ಅದಕ್ಕೆ ನನ್ ಪ್ರೀತಿನ ಪ್ರೂವ್ ಮಾಡ್ಬೇಕಾಯ್ತು ಅನಿವಾರ್ಯವಾಗಿ. ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ಜಿಯಾ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹಣ ಬೇಕು. ಎಲ್ಲದಕ್ಕೂ ದುಡ್ಡು ಬೇಕಮ್ಮ, ದುಡ್ಡು. ಜಯರಾಜ್ ಹತ್ರ ಬರೀ 7 ಬಂಗ್ಲೆ ಅಷ್ಟೇ ಅಲ್ಲದೆ 1200 ಎಕರೆ ಜಮೀನಿದೆ. ಮತ್ತೆ 4 ಫ್ಯಾಕ್ಟ್ರಿ ಇದೆ. ನೆನ್ಪಿದ್ಯಾ? ಈ ಮನೆ, ಈ ಗಾಳಿ, ಈ ಊರು ಎಲ್ಲ ಇವ್ರ ಕೈಲಿದೆ. ಹಾ, ಮತ್ತೆ ನನ್ನ ಬುದ್ಧಿ ಇಲ್ಲದ ಮಗಳು ಇದನ್ನೆಲ್ಲ ಬಿಟ್ಟು ಕಷ್ಟದ ಲೈಫನ್ನ ಚೂಸ್ ಮಾಡ್ಕೋತಾ ಇದ್ದಾಳೆ. ನೀನ್ ಯಾರು ಅಂತ ನಿಜ ಹೇಳು. ಅಮ್ಮ ನೋಡಿ, ನಾನು ನಿಮಗೆ ಸುಳ್ಳು ಹೇಳಲ್ಲ. ನನ್ನ ನಿಜವಾದ ಹೆಸರು ಇಶಾನ್ ಅರ್ಸಾನಿ. ಲೋಸ್ಲಾ ಕಾರ್ಸ್ನ ಮಾಲೀಕ ಮತ್ತು ಅರ್ಸಾನಿ ಇಂಡಸ್ಟ್ರಿನ ಮಾಲೀಕ. ನಾನೇ ನಿಜವಾದ ಕಾರ್ ಗುರು. ಮತ್ತೆ ಜಿಯಾಗ್ ಓಕೆ ಅಂದ್ರೆ ನಾನು ಅವಳ ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ಅಸ್ರಾನಿ ಗ್ರೂಪ್ ಆಫ್ ಇಂಡಸ್ಟ್ರಿ ಓನರ್ನ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತು. ನೀನೇ ಅವನು ಅಂತ ನಾಟಕ ಮಾಡ್ತಾ ಇದೆಯಾ? ಸಾಕ್ ನಿಲ್ಸು. ಇವನ್ಗೆ ಕಾರ್ ಓಡ್ಸಕ್ಕೂ ಬರಲ್ಲ ಅಂತ ಅನ್ಸುತ್ತೆ. ನಿನ್ಗೆ ಕಾರ್ ಓಡ್ಸಕ್ ಬರುತ್ತಾ? ನಂಗೆ ಕಾರ್ ಓಡ್ಸಕ್ಕೂ ಬರುತ್ತೆ, ಕಾರ್ ಮಾಡಕ್ಕೂ ಬರುತ್ತೆ. ಏಯ್, ರೋಡ್ ಮಧ್ಯೆ ಕಾರ್ ಪಾರ್ಕ್ ಮಾಡಿರೋ ಆ ಮಹಾನ್ ಭಾವ ಯಾರಿಲ್ಲಿ? ಈ ರೋಡ್ ಏನೋ ಅವ್ರ ಅಪ್ಪಂದು ಅನ್ಕೊಂಡಿದ್ದೀರಾ? ಯಾರದು?
ಯಾಕಷ್ಟು ಕಿರಿಸ್ತಾ ಇದೀಯಾ? ಏನಾಯ್ತು? ಏನಾಯ್ತು? ಈ ಕಾರ್ ಯಾರು ಇಲ್ಲಿ ಹಾಕಿರೋದು? ಬೇಗ ಇಲ್ಲಿಂದ ತಗ್ಸಿದ್ರೆ ಸರಿ, ಇಲ್ಲ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದು ಯಾರ್ ಕಾರ್ ಅಂತ ಕೇಳ್ತಿದ್ಯಾ? ಇದು ವರುಣ್ ಅಹುಜಾ ಅವ್ರ ಕಾರು. ಅಯ್ಯೋ, ಅವನು MLA ಮಗ. ಮಿಸ್ ಆಗಿ ನೀನೇನಾದ್ರೂ ಕಾರ್ನ ಟಚ್ ಮಾಡಿದ್ರೆ ನಿನ್ ಕಥೆ ಅಷ್ಟೇ. ಆಮೇಲೆ ನೀನ್ ದೂರ ಇರು. ಹಾಗಾದ್ರೆ ಈ ಕಾರ್ಗೆ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅಯ್ಯೋ, ನೋಡಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ ಮನೆ ಮುಂದೆ ಇರೋ ಕಾರ್ಗೆ ಏನಾದ್ರೂ ಆದ್ರೆ ನನ್ ಗತಿ ಅಷ್ಟೇ. ಆಮೇಲೆ ನನಗೆ ಒಬ್ಳು ಮಗಳಿದ್ದಾಳೆ. ದಯವಿಟ್ಟು ಸುಮ್ನೆ ಇಲ್ಲಿಂದ ಹೊರಟೋಗಿ. ಏನ್ರಿ ಆಂಟಿ, ಸುಮ್ನೆ ಇರಿ. ಏ ಜಯರಾಜ್, ನೀನೇನಾದ್ರೂ ಹೇಳಿ ಇವ್ರನ್ನ ಕಳ್ಸು ಇಲ್ಲಿಂದ. ಏ ಗೂಬೆ ನನ್ ಮಗ್ನೆ, ಅಮ್ಮ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನಮ್ಮಪ್ಪ ಈ ಊರಿನ ಪ್ರೆಸಿಡೆಂಟ್. ಚಿಟ್ಕೆ ಹೊಡಿಯೋಷ್ಟರಲ್ಲಿ ನಿಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ತಾರೆ. ಏನ್ ಅನ್ಕೊಂಡಿದ್ಯಾ? ಏಯ್, ಕಾರ್ನ ಮುಟ್ಬಾರ್ದು ಅಂದ್ರೆ ನಿನ್ನ ಮುಟ್ಬೇಕಾ? ಡ್ಯಾನ್ಸ್ ಏಂಜಲ್, ಇವನ್ಗೆ ಬುದ್ಧಿ ಕಲ್ಸಿ ಆಮೇಲೆ ಆ ವಿಷಯ ನೋಡ್ಕೊಳ್ಳೋಣ. ಸರಿಯಾಗಿ ಇಟ್ಬೇಕು. ಒಂದ್ ನಿಮಿಷ, ಟೈಮ್ ಪ್ಲೀಸ್. ಆ ಕಾರ್ಗೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ನನ್ನ ಬಿಟ್ಬಿಡಿ ದಯವಿಟ್ಟು. ಏ, ನನ್ನ ಏನ್ ಹೋಗೋದಕ್ಕೆ ಹೇಳ್ತಿದ್ಯಾ ಬಿಟ್ಬಿಡಿ. ನೀನು? ಅಯ್ಯೋ, ನಮ್ಮ ಡ್ಯಾನ್ಸ್ ಏಂಜಲ್ಗೆ ಏನಾಯ್ತು? ನಿನ್ನ ಪಂಚಾಯತ್ ಪ್ರೆಸಿಡೆಂಟ್ ಅಪ್ಪನ್ನ ಕರಿಯಲ್ವಾ? ನಡಿ ಮಗ, ಈ ಕಾರ್ಗೊಂದ್ ಗತಿ ಏ ಕಾಣಿಸ್ಬೇಕು. ನಿಂತ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಿಲ್ಸಿ. ನೀನ್ ಯಾರೋ? ಹಾ, ನೀನ್ ಏನ್ ಮಾಡ್ತಾ ಇದೀಯಾ? ಅವನ ಹತ್ರ ಹೋಗ್ಬೇಡ. ನೀನ್ ನನ್ನ ನಂಬ್ತೀಯಾ? ಏಯ್, ಅಲ್ಲೇನ್ ಸೀಕ್ರೆಟ್ ಮಾತಾಡ್ತಾ ಇದೀರಾ? ನಮಗೂ ಹೇಳು. ಏಯ್, ಇಲ್ಲಿಂದ ನೀನ್ ಹೋಗೋ. ಸುಮ್ನೆ ಇಲ್ಲಿ ವಿಷಯ ದೊಡ್ಡದ್ ಮಾಡಕ್ ಹೋಗ್ಬೇಡ. ಇದರಿಂದ ಆಶಾ ಆಂಟಿಗ್ ತೊಂದರೆ ಆಗುತ್ತೆ. ಹೌದು. ಗೊತ್ತಾಯ್ತಾ? ಸೈಡ್ಗೆ ಬಾ ಸುಮ್ನೆ. ಏಯ್, ನಿನಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಏನು ಅಂತ ಹೇಳು, ಅರ್ಥ ಆಯ್ತಾ? ಹೇ, ಇದು ಸ್ಟಾರ್ಟ್ ಆಗೋಯ್ತು. ಆಯ್ತು. ಏಯ್, ಕೂತ್ಕೋ. ಯಾರ್ ನೀವು? ಎಲ್ಲಿಂದ ಬಂದ್ರಿ? ನಿಮ್ ಪಾದ ಎಲ್ಲಿದೆ? ಏಯ್, ನಿಲ್ಸಿ. ನಿಮ್ಗೆ ಅರ್ಜೆಂಟ್ ಕೆಲಸ ಇತ್ತಲ್ವಾ? ಕಾರ್ ಸೈಡ್ಗೆ ಹಾಕಿದೆ, ಹೋಗಿ. ನೀವಂತೂ ಕಮಾಲ್ ಮಾಡಿದ್ರಿ ಗುರು. ಅಲ್ಲ, ನೀವು ನಮಗೂ ಸ್ವಲ್ಪ ಹೇಳಿ, ಈ ಕಾರ್ ಹೇಗ್ ಸ್ಟಾರ್ಟ್ ಮಾಡಿದ್ರಿ ಅಂತ. ನೋಡಿ, ನಿಮ್ಗೂ ಲೇಟ್ ಆಗ್ತಿದೆ. ಮತ್ತೆ ಇವತ್ತು ನನ್ನ ಅತ್ತೆ ಹುಟ್ಟದಬ್ಬ. ಇನ್ನೊಂದ್ ದಿನ ಕಲಿಸ್ಕೊಡ್ತೀನಿ. ಈ ಊರಿನ ಅಳಿಯ ಅಂದ್ಮೇಲೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಕಾರ್ ಗುರು, ಬೇಗ ಸಿಗೋಣ. ಏನ್ ವಿಷಯ? ಒಂದೇ ದಿನದಲ್ಲಿ ಎಲ್ರ ಮನ್ಸನ್ನ ಕಾಡ್ಬೇಕು ಅನ್ಕೊಂಡ್ಯಾ? ನಿಂಥರದವ್ರನ್ನ ನಾನ್ ಮೊದ್ಲು ಎಲ್ಲೂ ನೋಡಿರ್ಲಿಲ್ಲ. ಹಾ, ಈಗ ನಿಜ ಹೇಳು. ನೀನು ಇಷ್ಟು ಸ್ಮಾರ್ಟ್, ಕ್ಲಾಸಿ ಮತ್ತೆ ಸ್ಕಿಲ್ಫುಲ್ ಆಗಿದ್ಯಾ. ಹಾಗಂದ್ಮೇಲೆ ನೀನ್ ಭಿಕ್ಷುಕ ಆಗೋದಕ್ಕೆ ಹೇಗ್ ಸಾಧ್ಯ? ನಿಜ ಹೇಳು. ಇಲ್ಲ ಜಿಯಾ, ಆಕ್ಚುಲಿ ನಿನಗೊಂದು ವಿಷಯ ಹೇಳಬೇಕು. ಈಗ ಗೊತ್ತಾಯ್ತಾ ಇವನ್ ಯಾರು ಅಂತ? ಇವನು ಪ್ರೊಫೆಷನಲ್ ಕಾರ್ ಕಳ್ಳ. ಕಾರ್ ಕದಿಯೋದೇ ಇವನ್ ಕೆಲ್ಸ. ಸಾಕು, ಇನ್ನೊಂದು ಶಬ್ದ ಸಹ ನಿನ್ ಬಾಯಿಂದ ಬರಬಾರ್ದು. ನೀನ್ ಇವನ್ಗೆ ಥ್ಯಾಂಕ್ಸ್ ಹೇಳೋ ಬದ್ಲು ಕಳ್ಳ ಅಂತ ಹೇಳ್ತಾ ಇದೀಯಾ? ಬೇಗ ಸಾರಿ ಕೇಳು. ಜಿಯಾ, ಇಲ್ ನೋಡು, ಜಯರಾಜ್ ಕರೆಕ್ಟಾಗಿ ಹೇಳ್ತಿದ್ದಾನೆ. ಒಬ್ಬ ಕಾರ್ ಕಳ್ಳನಿಗೆ ಮಾತ್ರ ಇಂಥ ಸ್ಕಿಲ್ ಬರುತ್ತೆ. ಮತ್ತೆ ಒಂದ್ ವಿಷಯ ಕೇಳು. ಹೀರೋ ಜೊತೆ ಇರೋಳ್ನ ಹೀರೋಯಿನ್ ಅಂತಾರೆ, ಭಿಕ್ಷುಕನ್ ಜೊತೆ ಇರೋಳನ್ನ ಭಿಕ್ಷುಕಿನೇ ಅಂತಾರೆ, ಮತ್ತೆ ಕಳ್ಳನ ಜೊತೆ ಇರೋಳನ್ನ ಕಳ್ಳಿನೇ ಅಂತಾರೆ.
ಇವನ್ ಜೊತೆ ನೀನು ಇದ್ರೆ ನಿನ್ನ ಸಹ ಕಳ್ಳಿ ಅಂತಾರೆ, ಮತ್ತೆ ಮಾನ ಮರ್ಯಾದೆ ಮಾರ್ಕೆಟ್ ನಲ್ಲಿ ಹರಾಜಾಗುತ್ತೆ. ಸಾಕು ಜಯರಾಜ್, ಸುಮ್ನೆ ಇರು. ಜಿಯಾ ಬಗ್ಗೆ ಇನ್ನೊಂದು ಮಾತಾಡಿದ್ರು ಇಲ್ಲಿ ಎಲ್ರ ಮುಂದೆ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಜೀವನದಲ್ಲೂ ಎದ್ದೇಳಕ್ಕಾಗ್ಬಾರ್ದು. ಯಾಕೆ ಕೋಪ ಬರ್ತಿದ್ಯಾ? ಜಿಯಾ ನನ್ನವಳು, ಮೊದ್ಲು ನನ್ನವಳು, ಮತ್ತೆ ಮುಂದೆನೂ ನನ್ನವಳಾಗಿರ್ತಾಳೆ. ಜಿಯಾ ಯಾವತ್ತೂ ನಿನ್ನವಳಾಗಿರ್ಲಿಲ್ಲ. ಅವಳು ನೋಡಿದ್ರೇನೆ ಗೊತ್ತಾಗತ್ತೆ. ಮತ್ತೆ ಅವಳನ್ನ ಯಾರಾದ್ರೂ ಮುಟ್ಟಿದ್ರೆ, ಅಲ್ಲ ಕೆಟ್ಟ ದೃಷ್ಟಿಲಿ ನೋಡಿದ್ರು, ನಾನಂತೂ ಸುಮ್ಮನೆ ಇರಲ್ಲ. ಯಾರಾದ್ರೂ ಅಂತ ಸಾಹಸ ಮಾಡಿದ್ರೆ ಅವ್ರ ಹೆಸರು ಸಹ ನ್ಯೂಸ್ ಪೇಪರ್ ಅಲ್ಲಿ ಬರೋ ಹಾಗೆ ಮಾಡ್ತೀನಿ. ಸುಮ್ಮನೆ ಏನೇನೋ ಹೇಳೋದನ್ನ ನಿಲ್ಸು. ಫಸ್ಟ್ ನೀನು ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡು. ನಿನಗೆ ಗೊತ್ತೇ ಇರ್ಲಿಲ್ಲ ಅನ್ಸುತ್ತೆ ಇವನೊಬ್ಬ ಕಳ್ಳ ಅಂತ. ಈಗ ನಿನಗೆ ನಾಚಿಕೆ ಆಗ್ತಾ ಇದೆ ಅಲ್ವಾ? ಅಯ್ಯೋ ದೇವ್ರೆ, ಈ ಜೈರಾಜ್ ಒಬ್ಬ ಲೂಸ್ ನನ್ ಮಗ. ಇದು ಹೀಗೆ ಕಂಟಿನ್ಯೂ ಆದ್ರೆ ಎಲ್ಲ ನಿಜ ಎಲ್ರ ಮುಂದೆ ಬಯಲಾಗತ್ತೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗೆ ಒಳ್ಳೆ ಮನ್ಸು ಅನ್ನೋದು ಇಲ್ವೇ ಇಲ್ಲ ಅಂತ ಗೊತ್ತಾಯ್ತು. ನಿನ್ನಂತವ್ರೆ ಶ್ರೀಮಂತರು ಅಂತ ಪೋಸ್ಟ್ ಕೊಡೋದು, ಎಲ್ಲ ಬಡವರು ಇದೇ ರೀತಿ ಹೇಳೋದು, ನಾವು ಹೃದಯದಿಂದ ಶ್ರೀಮಂತರು ಅಂತ. ಆ ತರ ಶ್ರೀಮಂತರನ್ನ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ತೀಯ ಜಿಯಾ ನೀನು? ನೀವು ಅಡ ಇಟ್ಟಿರೋ ಮನೆ ಹೋದಾಗ ಏನ್ ಅವನ್ ಮನೆ ಹೃದಯದಲ್ಲಿ ಕಟ್ಕೊಳ್ತೀಯ ಮನೆನಾ? ಹೇಳು, ಯಾಕೆ ಸುಮ್ಮನೆ ನಿಂತಿದ್ಯಾ? ನೀನು ಅಲ್ಲೋಗಿ ವಾಸ ಮಾಡ್ತೀಯಾ? ಅಮ್ಮ ಇವನು ಏನ್ ಹೇಳ್ತಾ ಇದ್ದಾನೆ? ನಾನು ಹೇಳ್ತಾ ಇರೋದು ನಿಜ. ನಿಮ್ಮಮ್ಮ ಇದಾರಲ್ಲ, ನಿಮ್ಮ ಮನೆನ ನಮ್ಮ ಅಪ್ಪನ ಹತ್ರ ಅಡ ಇಟ್ಟಿದ್ದಾರೆ. ಮತ್ತೆ ಅದ್ರ ಬದಲಾಗಿ ನಾನ್ ನಿನ್ನ ಮದುವೆ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಹೌದು, ಅದು ಏನಾಗಿತ್ತು ಅಂದ್ರೆ, ನೀನು ಓದೋವಾಗ್ಲೇ ಈ ಮನೆ ಅಡ ಇಡ್ಬೇಕಾಯ್ತು. ಯಾಕಂದ್ರೆ ನಿಮ್ಮ ಅಪ್ಪನಿಗೆ ಹಾಸ್ಪಿಟಲ್ ತೋರ್ಸಕ್ಕೆ ನಮ್ಮ ಹತ್ರ ಹಣ ಇರ್ಲಿಲ್ಲ. ಅದಕ್ಕೆ ನಾನು ಜಯರಾಜ್ ಅಪ್ಪನ್ಗೆ ನೀನು ಇವನನ್ನ ಮದ್ವೆ ಆಗ್ತೀಯ ಅಂತ ಮಾತು ಕೊಟ್ಟಿದ್ದೆ. ಅಮ್ಮ ನೀನ್ ಯಾಕೆ ಹೀಗ್ ಮಾಡ್ದೆ? ಇದ್ರ ಬಗ್ಗೆ ನನ್ನ ಹತ್ರ ಒಂದ್ಸಲನಾದ್ರೂ ಹೇಳ್ಬೇಕಾಗಿತ್ತಲ್ವಾ? ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ನೀವು ಕೊಡ್ಬೇಕಾಗಿರೋ ಸಾಲನ ಬಡ್ಡಿ ಸಮೇತ ಇವ್ರಿಗೆ ವಾಪಸ್ ಕೊಡ್ತೀನಿ. ಬೇಡ ಬೇಡ, ನನಗೆ ನೀನ್ ಕದ್ದಿರೋ ಹಣ ಬೇಡಪ್ಪ. ಸುಮ್ನೆ ಇರಮ್ಮ. ನೋಡು ಇಶಾನ್, ಥ್ಯಾಂಕ್ ಯು. ನೀನ್ ಈಗಾಗ್ಲೇ ನನಗೆ ತುಂಬಾ ಸಹಾಯ ಮಾಡಿದ್ಯಾ. ಇದು ನಮ್ಮ ಮನೆ ಸಮಸ್ಯೆ, ಇದನ್ನ ನಾವೇ ಸರಿ ಮಾಡ್ಕೋತೀವಿ. ಮತ್ತೆ ಭಯ ಪಡ್ಬೇಡ, ನಾನ್ ನಿನ್ನ ಹಣನ ವಾಪಸ್ ಕೊಟ್ಬಿಡ್ತೀನಿ. ಹಲೋ ಶರ್ಲಿ, ನಾನು ಆರ್ಡರ್ ಮಾಡಿದ ಗಿಫ್ಟ್ಗಳೆಲ್ಲ ಎಲ್ಲಿದೆ? ಅಯ್ಯೋ, ಯಾವ ಗಿಫ್ಟು? ನೀನು ಬಂದು ರಿಕ್ಷಾದಲ್ಲೇನೆ ಹೋಗು ವಾಪಸ್ಸು, ಅದು ಕಳ್ಳ ದಾರಿಲಿ. ಮತ್ ಇನ್ನೊಂದು ವಿಷಯ, ಫ್ಯಾಕ್ಟ್ರಿಯಲ್ಲಿರೋ ಎಲ್ಲ ಕಲರ್ ಕಾರ್ಸ್ನು ಇಲ್ಲಿ ಕಳಿಸು. ಓಕೆ. ಜಯರಾಜ್, ಚಿಂತೆ ಮಾಡ್ಬೇಡ. ರಾಜೀವ್ ಮತ್ತೆ ಮಿಂಟಿ ಬಂದ್ರು ಅನ್ಸತ್ತೆ. ಸರ್, ನೀವ್ ಕೇಳಿದ ಗಿಫ್ಟ್ಸ್ ಇಲ್ಲಿದೆ. ಮತ್ತೆ ಕಾರ್ಸ್ ಇಷ್ಟರಲ್ಲೇ ರೀಚ್ ಆಗ್ತಾ ಇವೆ. ಸಾರಿ ಫಾರ್ ದ ಡಿಲೇ. ಪರವಾಗಿಲ್ಲ ಶರ್ಲಿ, ಥ್ಯಾಂಕ್ ಯು. ನನ್ನ ಕ್ಷಮಿಸಿ. ನಿಮ್ಮ ಗೊಂದಲ ನಂಗೆ ಅರ್ಥ ಆಯ್ತು. ನಿಮ್ಮ ಮಗಳ ಬಾಯ್ ಫ್ರೆಂಡ್ನ ಮೀಟ್ ಮಾಡಿ ಒಂದೇ ಸಲ ಓಕೆ ಅನ್ನೋದು ಕಷ್ಟ ಆಗತ್ತೆ ಅಂತ ನಂಗೆ ಗೊತ್ತು. ಆದ್ರೆ ಈ ಬ್ಯಾಗ್ ತುಂಬಾ ದೊಡ್ಡದಾಗಿದೆ. ಇದ್ರೊಳಗಡೆ ಏನಿರಬಹುದು? ಅಯ್ಯೋ, ಇದರಲ್ಲಿ 2 kg ಆಲೂಗಡ್ಡೆ, 3 kg ಈರುಳ್ಳಿ, ಮತ್ತೆ ಅದೇನದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರ್ಬೋದಷ್ಟೇ. ಸರಿಯಾಗಿ ಹೇಳ್ದೆ. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ನಾನ್ ಹೇಳ್ತೀನಿ. ಈ ಬ್ಯಾಗ್ ಅಲ್ಲಿ 90 ಲಕ್ಷ ಬೆಲೆ ಬಾಳೋ ಕಾರು, 2 ಕೋಟಿ ಬೆಲೆ ಬಾಳೋ ಮನೆ ಡಾಕ್ಯುಮೆಂಟ್ಸ್ ಇದೆ. ಏನು ಏನು? ಇದು ನಿಜನಾ? ನೀವೇ ನೋಡಿ. ನೀನ್ ಏನ್ ಮಾಡ್ತಾ ಇದೀಯಾ? ನನ್ನಮ್ಮ ಎಲ್ರ ಮುಂದೆ ಮುಜುಗರಕ್ಕೊಳಗಾಗ್ತಾರೆ. ನಾನು ತುಂಬಾ ಸಮಯದಿಂದ ನಿನಗೆ ಇದನ್ನೇ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೇಗೆ? ಆದ್ರೆ ಅಲ್ಲ ಜಿಯಾ, ನೀನು ಜಿಯಾ, ನಾನು ಎಲ್ಲ ಕೆಲಸನೂ ಬಿಟ್ಟು ನಿನಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ನಾನು ಯಾವತ್ತೂ ನಿನಗೆ ಅವಮಾನ ಆಗಕ್ ಬಿಡಲ್ಲ. ಅಯ್ಯೋ, ಬೇಗ ಬೇಗ ಬ್ಯಾಗ್ ತೆಗೀರಿ. ಈ ಕಳ್ಳನ್ ಪಾರಿವಾಳಗಳು ಹಾರಿ ಆಚೆಗಡೆ ಬರ್ಲಿ. ಹೌದು, ನಾವು ನೋಡ್ತೀವಿ ಇವನು ಶ್ರೀಮಂತನಾ ಅಥವಾ ಭಿಕ್ಷುಕನ ಅಂತ. ತೆಗಿ. ನೋಡಿ,
ಕಾರು ಮತ್ತೆ ಮನೆ ದಾಖಲೆಗಳು ಎಲ್ಲ ನಿಮ್ಮ ಹೆಸರಲ್ಲಿದೆ. ಹಾ, ನನ್ನ ಹೆಸರಲ್ಲ, ಎಲ್ಲಿ ನೋಡ್ತೀನಿ, ನನ್ನ ಹೆಸರಲ್ಲಿದೆಯಾ? ಓ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನಗ್ ಗೊತ್ತಿತ್ತು ನನ್ನ ಮಗಳು ಬುದ್ಧಿವಂತಳು ಅಂತ. ಎಷ್ಟೇ ಆದ್ರೂ ನನ್ನ ಮಗಳಲ್ವಾ? ಥ್ಯಾಂಕ್ ಯು. ಈಗ ನಿಜ ಹೇಳು, ಇದನ್ನೆಲ್ಲ ನೀನ್ ಹೇಗ್ ಮಾಡ್ದೆ ಅಂತ. ನೀನ್ ನಿಜವಾಗ್ಲೂ ಇಶಾನ್ ಅರ್ಸಾನಿನಾ ಅಥವಾ ಈಶಾನ್ ಅಸ್ರಾನಿ? ನಿಜ ಹೇಳು. ನಾನು ಜಿಯಾಳ ಇಶಾನ್. ಜಿಶಾನ್, ನೀವೆಲ್ಲ ಎಷ್ಟು ಮುಗ್ಧರು. ನೀನೇನ್ ಹೇಳ್ತಾ ಇದೀಯ ಜಯರಾಜ್? ನೋಡಿ, ನನ್ನ ಕಣ್ಣಿಂದ ಆ ಗಿಫ್ಟ್ ಅನ್ನ ನೋಡೋವರೆಗೂ ನಾನಂತೂ ನಂಬೋದಿಲ್ಲ. ಇವನು ಅವತ್ತು ಕಳ್ಳನೆ, ಇವತ್ತು ಕಳ್ಳನೆ, ಮತ್ತೆ ಮುಂದೆನೂ ಕಳ್ಳನೆ. ಸಾಕು, ನಿಂದು ತುಂಬಾ ಜಾಸ್ತಿ ಆಗ್ತಾ ಇದೆ. ನಿಂದೇನ್ ಪ್ರಾಬ್ಲಮ್ ಹೇಳು? ವಾವ್, ನಮ್ಮ ಸ್ವೀಟ್ ಸಾಫ್ಟ್ ಇನ್ನೋಸೆಂಟ್ ಜಿಯಾ ಇವತ್ತಿಷ್ಟು ಜೋರಾಗಿ ಮಾತಾಡ್ತಾ ಇದ್ದಾಳೆ. ನನ್ನ ದೊಡ್ಡ ಮಗಳು ಮಿಂಟಿ ಮತ್ತೆ ನನ್ನ ಪ್ರೀತಿ ಅಳಿಯಂದ್ರು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಆಯುಷ್ಮಾನ್ ಭವ. ಹ್ಯಾಪಿ ಬರ್ತ್ಡೇ ಮಾಮ್. ಥ್ಯಾಂಕ್ ಯು. ಹ್ಯಾಪಿ 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 ಬರ್ಡೇ ಮಮ್ಮಿ. ಥ್ಯಾಂಕ್ ಯು. ಇದು ನಿಮ್ಗಾಗಿ ಒಂದು ಚಿಕ್ಕ ಗಿಫ್ಟ್. ಇದು 10 ಲಕ್ಷ ಇರೋ ಕ್ರೆಡಿಟ್ ಕಾರ್ಡ್. ಇದನ್ನ ಶಾಪಿಂಗ್ ಬಳಸಿ ಪಾರ್ಟಿ ಮಾಡಿ, ಇಲ್ಲ ಅಂದ್ರೆ ವೆಕೇಶನ್ಗೆ ಹೋಗಿ, ನಿಮ್ ಇಷ್ಟ. 10 ಲಕ್ಷವಾ? ಜಿಯಾ, ನಿನ್ ಅಕ್ಕ ಮತ್ತೆ ಭಾವನ್ನ ವೆಲ್ಕಮ್ ಮಾಡಲ್ವಾ? ನಾವು ಒಂದೇ ಊರಲ್ಲಿದ್ರು ಒಬ್ಬರನ್ನೊಬ್ರು ಮೀಟ್ ಆಗೋಲ್ಲ. ಹೇ ಜೈರಾಜ್, ಮುಖ ಯಾಕೆ ಹೀಗ್ ಮಾಡ್ಕೊಂಡಿದ್ಯಾ? ಮತ್ತೆ ಎಲ್ರು ಯಾಕೆ ಹೀಗಿದ್ದೀರಾ? ಅಯ್ಯೋ, ಯಾರಾದ್ರೂ ಹೇಳಿ ಯಾಕೆ ಹೀಗಿದ್ದೀರಾ? ಒಂದ್ ನಿಮಿಷ, ಇವನ್ ಇಲ್ಲೇನ್ ಮಾಡ್ತಾ ಇದ್ದಾನೆ? ಅಂದ್ರೆ ನಿನಗೆ ಇವನು ಗೊತ್ತಾ? ಚಿಕ್ಕ ವಯಸ್ಸಿಂದ ಗೊತ್ತು, ಆದ್ರೆ ಇವನ್ ಇಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳು. ಅಯ್ಯೋ, ಇವನು ಈಶಾನ್ ಅಂತ, ಜಿಯಾಳ ಬಾಯ್ ಫ್ರೆಂಡ್. ಜಿಯಾಳ ಬಾಯ್ ಫ್ರೆಂಡಾ? ಇವನು ಒಬ್ಬ ಭಿಕ್ಷುಕ. ಜಿಯಾ, ನೀನ್ ಯಾಕೆ ನಮ್ಮೆಲ್ಲರ ಮರ್ಯಾದೆ ಕಳೀತಾ ಇದೀಯಾ? ಏನ್ ಹೇಳ್ತಾ ಇದೀಯ ಮಿಂಟಿ? ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡ. ಇವನು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಇಶಾನ್. ಏನು? ಇವನು ನಿನ್ನ ಎಕ್ಸ್ ಬಾಯ್ ಫ್ರೆಂಡಾ? ನೀನ್ ನನ್ನ ಅಕ್ಕನ್ ಡೇಟ್ ಮಾಡ್ತಾ ಇದೀಯಾ? ಜಿಯಾ, ಅದು ಕೆಲ್ಸಕ್ ಬಾರ್ದವನೆ. ನಿಜ ಏನು ಅಂತ ನಾನು ಎಲ್ರಿಗೂ ಹೇಳ್ತೀನಿ. ನಾನು ಮತ್ತೆ ಇಶಾನ್ ಕಾಲೇಜಲ್ಲಿದ್ದಾಗ 1 ಮಂತ್ ಡೇಟ್ ಮಾಡ್ತಾ ಇದ್ವಿ. ಆಗ ಇವನು ಒಳ್ಳೆ ಬಡವ ಭಿಕಾರಿ ಥರ ಇದ್ದ. ಇವನ್ ಹತ್ರ ಏನೂ ಇರ್ಲಿಲ್ಲ. ಜೇಬಲ್ಲಿ 1 ರೂಪಾಯಿ ಇಲ್ಲ ಅಂತಂದ್ರು ಯಾವ್ದೋ ದೊಡ್ಡ ಕೋಟ್ಯಾಧಿಪತಿ ಥರ ಆಡ್ತಾ ಇದ್ದ. ಇವನಿಂದ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಂದ್ರೆ ಆಳೋದಕ್ಕೆ ಶುರು ಮಾಡ್ತಿದ್ದ. ಆಮೇಲೆ ಯಾವ್ದೋ ಜುಜುಬಿ ಕೆಲ್ಸ ಸಿಕ್ತು. ಇವನಿಗ ಜುಜುಬಿ ಕೆಲ್ಸ ಸಿಕ್ಕದ್ಮೇಲೆ ಅದೇ ಕಾರಣ ಇಟ್ಕೊಂಡು ನಾನು ಅವನ್ ಜೊತೆ ಬ್ರೇಕಪ್ ಮಾಡ್ಕೊಂಡೆ. ದೇವ್ರ ದಯೆಯಿಂದ ಇವನಿಂದ ನಂಗೆ ಮುಕ್ತಿ ಸಿಕ್ತು. ಏನು? ಇದೆಲ್ಲ ನಿಜನಾ? ಹಾ, ಆದ್ರೆ ಏನು, ಎಲ್ರಿಗೂ ಒಂದಲ್ಲ ಒಂದ್ ಪಾಸ್ಟ್ ಇರುತ್ತೆ. ಅದೇನ್ ದೊಡ್ಡ ವಿಷಯ. ಈಗ ಇವನು ಒಬ್ಬ ಸೆಟಲ್ಡ್ ವ್ಯಕ್ತಿ, ಅದು ಇವಾಗ ಮುಖ್ಯ ಅಲ್ವಾ? ಜಿಯಾ, ನಿನಗ್ ಹುಚ್ಚಿಡ್ದಿದ್ಯಾ? ಇವನು ಸಿಟಿನಲ್ಲಿ ಕೈಯಲ್ಲೊಂದ್ ಪ್ಲೇಟ್ ಹಿಡ್ಕೊಂಡು ಭಿಕ್ಷೆ ಬಿಡ್ತಾನೆ. ಇವನು ಭಿಕ್ಷುಕ. ಜೇಬಿನಲ್ಲೂ ಭಿಕ್ಷುಕ, ಅದೃಷ್ಟದಿಂದನೂ ಭಿಕ್ಷುಕ. ಒಂದು ಕಡೆ ನಿನ್ನ ಅಕ್ಕ ಎಷ್ಟು ಬುದ್ಧಿವಂತೆ, ಇನ್ನೊಂದು ಕಡೆ ನೀನು. ಯಾಕೆ ನಿಮ್ಮಮ್ಮಂಗೆ ಇಷ್ಟು ಹಿಂಸೆ ಕೊಡ್ತಾ ಇದೀಯಾ? ಏ ಜಿಯಾ, ನಿನ್ಗೆ ಬುದ್ಧಿ ಇಲ್ವಾ? ನಿನಗ್ ತಲೆ ಕೆಟ್ಟಿದ್ಯಾ? ಈ ಭಿಕ್ಷುಕ ನಿನ್ನನ್ನ ಹೇಗ್ ನೋಡ್ಕೋತಾನೆ? ಗಾಳಿ ಕುಡ್ದು ಜೀವನ ಮಾಡ್ತೀಯಾ, ಇಲ್ಲ ಜೀವನ ಪೂರ್ತಿ ನೀರ್ ಕುಡ್ಕೊಂಡೇ ಇರ್ತೀಯಾ? ಓ ಕೇಳಿ, ಇವನು ಬರೀ ಕಳ್ಳ ಅಲ್ಲ, ಬಡವನೂ ಅಲ್ಲ, ಇವನೊಬ್ಬ ಭಿಕ್ಷುಕ ಇವನು. ನಿನಗ್ ಹುಚ್ಚಿಡ್ದಿದ್ಯಾ? ನಾನು ನಿನ್ನ ಅಕ್ಕ, ನಿನಗ್ ಕೆಟ್ಟದಾಗ್ಲಿ ಅಂತ ಅನ್ಕೊಳಲ್ಲ. ನನ್ನ ಬಾಯ್ ಫ್ರೆಂಡ್ಗೆ ಅವಮಾನ ಮಾಡೋ ರೈಟ್ಸ್ ನಿನಗಿಲ್ಲ ಮಿಂಟಿ. ಅದಕ್ಕೆ ಸುಮ್ನೆ ಇದ್ರೆ ಸರಿ. ರಾಜೀವ್, ಯಾಕೆ ಸುಮ್ನೆ ಇದೀಯಾ? ಇವ್ರಿಗೆ ಹೇಳು, ನಿನ್ಗೆ ಇವ್ರು ಚಿಕ್ಕ ವಯಸ್ಸಿಂದ ಗೊತ್ತು ಅಂತ. ಹೌದು, ಈ ಇಡಿಯಟ್ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತು. ನಾವು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಯಾವ ಸ್ಟೂಡೆಂಟ್ ಕೂಡ ಇವನ ಹತ್ರ ಹೋಗೋದಕ್ಕೆ ಯಾರು ಕೂಡ ಇಷ್ಟಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಇವನು ಸ್ಕೂಲ್ಗೆ ಒಬ್ಬ
ಭಿಕ್ಷುಕನಂತೆ ಬರ್ತಾ ಇದ್ದ. ಇವನ ಹತ್ರ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು, ಆದ್ರೆ ಓದೋದ್ರಲ್ಲಿ ಮಾತ್ರ ತುಂಬಾ ಶಾರ್ಪ್ ಆಗಿದ್ದ. ಅಲ್ಲಿ ಟಾಪರ್ ಆಗ್ತಾ ಇದ್ದ. ಆದ್ರೆ ಏನ್ ಪ್ರಯೋಜನ? ಈಗ ಸಹ ಇವನು ಭಿಕ್ಷುಕನೇ ಆಗಿದ್ದಾನೆ. ಅವ್ರ ಫೋಟೋ ಇವನ್ಗೆ ತೋರ್ಸು. ಹಾ ಇದೆ. ಮತ್ತ್ಯಾಕೆ ವೇಟ್ ಮಾಡ್ತಾ ಇದೀಯಾ? ಬೇಗ ತೋರ್ಸು ಎಲ್ರಿಗೂ. ಅಯ್ಯೋ ದೇವ್ರೆ, ಇದು ನಿಜ ಆದ್ರೆ ಇಷ್ಟೊತ್ತು ಇವನ್ನೆಲ್ಲ ಸುಳ್ಳು ಹೇಳಿ ನಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಆಯ್ತು. ನೀನ್ ಈ ಫೇಕ್ ಡಾಕ್ಯುಮೆಂಟ್ಸ್ ತಗೋ. ನನ್ನ ಮಗಳನ್ನ ಬಲೆಗೆ ಬೀಳಿಸ್ಕೊಂಡು ನನಗೆ ಸುಳ್ಳು ಹೇಳಿ ನನ್ನ ಮತ್ತೆ ನನ್ನ ಮನೆಯವ್ರನ್ನೆಲ್ಲ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದೀಯಾ? ನೀವು ಅದನ್ನ ಹರಿಬಾರ್ದಾಗಿತ್ತು. ನಿಜ ಗೊತ್ತಾದಾಗ ನೀವು ತುಂಬಾ ರಿಗ್ರೆಟ್ ಮಾಡ್ತೀರಾ. ನೀನಿನ್ನೂ ಇಲ್ಲೇ ಇದೀಯಾ ಅನ್ನೋದೇ ನಮ್ಗೆಲ್ರಿಗೂ ರಿಗ್ರೆಟ್ ಭಿಕಾರಿ. ಏನ್ ಮಾಡ್ತಾ ಇದೀಯಾ? ನನಗ್ ನೋವಾಗ್ತಾ ಇದೆ. ನಾನು ನಿನ್ನ ಅಕ್ಕ, ಮತ್ತೆ ನೀನು ಭಿಕ್ಷುಕನಿಗಾಗಿ ನನ್ ಮೇಲೆ ಕೈ ಮಾಡ್ತಾ ಇದೀಯಾ? ಬಿಡು ನನ್ನ. ಏ ಜಿಯಾ, ಏನ್ ಮಾಡ್ತಾ ಇದೀಯಾ? ನನ್ನ ಬಿಡು. ಸಾಕು, ಇದಕ್ಕೆಲ್ಲ ನಾನೇ ಕಾರಣ. ಇವನು ನನ್ನ ಬಲೆಗೆ ಬೀಳಿಸ್ಕೊಂಡಿಲ್ಲ, ನಾನೇ ಇವನ್ನ ಬೀಳಿಸ್ಕೊಂಡೆ. ಏನು? ಹೌದು, ಒಂದು ದಿನ ನನ್ನ ಬಾಯ್ ಫ್ರೆಂಡ್ ಆಗಿ ನಾಟಕ ಮಾಡು ಅಂತ ದುಡ್ಡು ಕೊಟ್ಟು ನಾನೇ ಇವನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಇದೆಲ್ಲ ನಂದೇ ತಪ್ಪು. ಸಾರಿ, ನನ್ನ ಕ್ಷಮಿಸು ಇಶಾನ್. ನನ್ನ ಮನೆಯವರು ನಿನ್ ಜೊತೆ ಇಷ್ಟು ಕ್ರೂರವಾಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಇಷ್ಟೊತ್ತು ಇದನ್ನೇ ಹೇಳಿದಲ್ವಾ, ಇವರು ನಿಜವಾದ ಲವರ್ಸ್ ಅಂತೂ ಅಲ್ವೇ ಅಲ್ಲ. ಯಾರು ತಮ್ಮ ಮಗಳನ್ನ ಒಬ್ಬ ಭಿಕ್ಷುಕನ ಕೈಗೆ ಅಥವಾ ಭಿಕ್ಷುಕನ ತಟ್ಟೆಗೆ ಹಾಕಲ್ಲ. ಭಿಕ್ಷುಕನಾಗಿರ್ಲಿ ಅಥವಾ ಶ್ರೀಮಂತನಾಗಿರ್ಲಿ ನನಗ್ ಪರವಾಗಿಲ್ಲ. ನಾನು ಮದುವೆ ಆಗೋದಾದ್ರೆ ಇವನನ್ನೇ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ನನ್ನನ್ನು ತಡಿಯಕ್ಕಾಗಲ್ಲ. ಬಾಯ್ ಮುಚ್ಚು ಜಿಯಾ. ಆಶಾ, ನಿನ್ ಮಕ್ಕಳಿಗೆ ಎಂಥ ಬುದ್ಧಿ ಕಲ್ಸಿದ್ಯಾ ನೀನು? ಫಸ್ಟ್ ಯಾರೋ ಭಿಕ್ಷುಕನನ್ನ ಬಾಯ್ ಫ್ರೆಂಡ್ ಅಂತ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ್ಲು. ಅದು ಸಾಲ್ದು ಅಂತ ಎಲ್ರ ಮುಂದೆ ಅವನ ಜೊತೆ ತುಂಬಾ ಕ್ಲೋಸ್ ಆಗೇ ಇದ್ಲು. ಈಗ ನೋಡಿದ್ರೆ ಈ ಹುಡುಗಿ ಎಲ್ರ ಮುಂದೆ ನಿನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ತಿದ್ದಾಳೆ. ಶಭಾಷ್ ಜಿಯಾ, ಶಭಾಷ್. ಎಲ್ರ ಮುಂದೆ ನಮ್ಮ ಮರ್ಯಾದೆ ತೆಗೆದ್ಬಿಟ್ಟೆ ನೀನು. ಅಮ್ಮ, ಇದಕ್ಕೆಲ್ಲ ಮೇನ್ ರೀಸನ್ ಯಾರು? ನಾನು ಹೀಗ್ ಮಾಡಿದ್ದೆ ನಿನ್ನಿಂದ. ನನಗಿಷ್ಟ ಇಲ್ಲ ಅಂತಂದ್ರು ಅವನ ಜೊತೆ ನನ್ ಮದ್ವೆ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದೆ. ನೀನ್ ಹೀಗ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಹೀಗಾಗ್ತಿತ್ತ? ಇದು ನನ್ ತಪ್ಪ. ನೋಡು, ಈ ಹಣ ತಗೊಂಡು ಇಲ್ಲಿಂದ ಹೊರಟೋಗು. ನನ್ನನ್ನು ಕ್ಷಮಿಸ್ಬಿಡು. ಸಾರಿ. ಇಲ್ಲ 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 ಜಿಯಾ, ನಿನ್ ಸಂತೋಷಕ್ಕಿಂತ ನನಗೆ ಯಾವುದು ಮುಖ್ಯ ಅಲ್ಲ. ನಿನಗೆ ಖುಷಿ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಇದರಲ್ಲಿ ನನ್ನ ತಪ್ಪು ಇದೆ. ನಾನು ನಿನ್ಗೆ ಯಾವ್ದು ಪೂರ್ತಿ ವಿಷಯ ಹೇಳಿಲ್ಲ. ಒಬ್ಬ ವ್ಯಕ್ತಿ ಯಾವಾಗ ಸಕ್ಸಸ್ಫುಲ್ ಆಗ್ತಾನೋ. ಯಾವ್ದ್ರಲ್ಲಿ ಸಕ್ಸಸ್ಫುಲ್? ಭಿಕ್ಷೆ ಬೇಡದ್ರಲ್ಲ. ಸಂಪತ್ತು, ಸ್ಟೇಟಸ್ ಅಂಡ್ ಪವರ್ ಇದ್ರೂ ನಾನೊಬ್ಬ ಒಂಟಿಯಾಗಿದ್ದೆ. ನಾನು ಕೆಲಸದಲ್ಲಿ ಎಷ್ಟು ಮುಳುಗಿದೆ ಅಂದ್ರೆ ಯಾರೊಬ್ರು ಬೆಸ್ಟ್ ಫ್ರೆಂಡ್ ಇರ್ಲಿಲ್ಲ. ಎಲ್ರು ನನ್ನ ದುಡ್ಡು, ಸ್ಟೇಟಸ್, ಪವರ್ ನೋಡಿ ಜೊತೆಲಿ ಇರ್ತಾ ಇದ್ರು. ಅದಕ್ಕೆ ಹೃದಯಕ್ಕೆ ಯಾರು ಹತ್ರ ಆಗಿರ್ಲಿಲ್ಲ. ಆದ್ರೆ ನಾನು ಜಿಯಾ, ಅದೆಲ್ಲ ಬದಲಾಗೋಯ್ತು. ಇದುವರೆಗೂ ನನ್ನ ಹಣ ನೋಡಿ ಎಲ್ಲ ಇಷ್ಟಪಡ್ತಾ ಇದ್ರು. ಆದ್ರೆ ನನ್ ಮನ್ಸ್ ನೋಡಿ ಇಷ್ಟಪಟ್ಟಿದ್ದು ನೀನ್ ಮಾತ್ರ ಜಿಯಾ. ನಾನೊಬ್ಳು ಒಳ್ಳೆ ಮನ್ಸಿರೋ ಹುಡುಗಿನ ಹುಡುಕ್ತಾ ಇದ್ದೆ, ಮತ್ತೆ ಅವಳು ಇವತ್ತು ನನ್ನ ಜೊತೆ ಇದ್ದಾಳೆ. ನನ್ ದುಡ್ಡುಗೋಸ್ಕರ ಅಲ್ಲ. ಎಲ್ರೂ ನೀನ್ ಭಿಕ್ಷೆ ಬೇಡೋ ಫೋಟೋನ ನೋಡಿದ್ದಾರೆ. ಆದ್ರಿಂದ ಈ ಸಿನಿಮಾ ಡ್ರಾಮಾನ ಇಲ್ಲಿಗೆ ನಿಲ್ಸು, ಮತ್ತೆ ನನ್ ತಂಗಿಯಿಂದ ದೂರ ಇರು. ಜಿಯಾ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? ನಿನ್ನ ಈ ಪರಿಸ್ಥಿತಿಗೆ ಸಿಕ್ಸಿದಕ್ಕೆ ನನ್ನ ಕ್ಷಮಿಸು.
ಒಂದ್ ಕೆಲ್ಸ ಮಾಡು, ಈಗ ನಿಜ ಹೇಳು ಪ್ಲೀಸ್. ಜಿಯಾ, ನೀನು ಕನ್ಸಲ್ ಪ್ರೀತಿ ಮಾಡ್ತಾ ಇದ್ದ ಆ ವ್ಯಕ್ತಿ ನಾನೇ. ಸಾಕು, ಮನೆ ಒಳಗಡೆ ಬಾ. ಮತ್ತೆ ಈ ಭಿಕ್ಷುಕನನ್ನ ನನ್ನ ಮನೆಯಿಂದ ನಾನೇ ಸ್ವತಃ ಹೊರಗೆ ಹಾಕ್ತೀನಿ. ಬಾ 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 ಅಂದೆ. ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.